ಒಂದು 3 ನಾಟಿ ಮರಿನ ಹೊಡೆದು 100 kg ಮಾಂಸನ ಕಡಿದು ಮಾಡ್ತಾ ಇರುವಂಥ ಫಂಕ್ಷನ್ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಾ ನೀವು. ಆಹಾ, ನಾಟಿ ಮಾಂಸದ ಮಟನ್ ಬೇಯ್ತಾ ಇದೆ ನೋಡಿ. ಫ್ಲೇವರ್ ಅಂತೂ ತುಂಬ ಅದ್ಭುತವಾಗಿದೆ. ಜೊತೆಗೆ ಚಿಕನ್ ಗ್ರೇವಿ ಮಾಡಿರುವಂಥದ್ದು ಫ್ಲೇವರ್ ಅಂತೂ ಅದ್ಭುತವಾಗಿದೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಂಪಿಎಲ್ ಫುಡ್ ಜಗತ್ತು. ಈ ಒಂದು ವಿಡಿಯೋ ಆ್ಯಕ್ಚುಲಿ ಈಗ ದೇವರ ಒಂದು ಫಂಕ್ಷನ್ಗೆ 3 ಮರಿನ ಕಡಿದು 100 kg ಮಾಂಸನ ಬಡಿದು ಮಾಡಿರುವಂಥ ಒಂದು ಒಳ್ಳೆ ಊಟ. ಸೊ ಬನ್ನಿ ಯಾವ ಥರ ಮಾಡ್ತಾರೆ ಅಂತ ನೋಡೋಣ. ಬನ್ನಿ, ಈಗ ಒಂದು ಮಟನ್ಗೆ ಈಗ ಒಂದು 3 ಮರಿನ ಸುಲಿತಾ ಇರುವಂಥದ್ದು. ಸೊ ಮಾರ್ನಿಂಗು 5:15ಗೆ ಸ್ಟಾರ್ಟ್ ಮಾಡಿ ಏನೋ ಒಂದು ನಾಟಿ ಮರಿಗಳು. ಸೊ ನೋಡ್ತಾ ಇರ್ಬೋದು ನೀವು ಯಾವ ಥರ ಒಂದು ಕೆಂಪು ಕಂಡುವಾಗಿದೆ ಅಂತ. ಸೊ ಮಟನ್ನ ಈಗ ಸುಲಿತಾ ಇರುವಂಥದ್ದು. ಆ್ಯಕ್ಚುಲಿ 12:30ಯಿಂದ 1 ಗಂಟೆಗೆ ಊಟ ಕೊಡಬೇಕಾಗಿದ್ದರಿಂದ ಮಾರ್ನಿಂಗು 4:15ಗೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು 3 ಮರಿ. ಆ್ಯಕ್ಚುಲಿ ಈಗ 2 ಮರಿನ ಕಟ್ ಮಾಡಿ ಈಗ ಸೂಲು ರೆಡಿ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ 7:30ರಿಂದ 8 ಗಂಟೆ ಒಳಗಡೆ ಮಟನ್ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 4:15ಗೆ ಕಟ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. 2 ಮರಿ ಈಗ ಕಟ್ ಮಾಡಿ ಮಾಡ್ತಾ ಇರುವಂಥದ್ದು. 1 ಮರಿ ಈಗ ಸೈಡಲ್ಲಿ ನಿಂತಿದೆ ನೋಡ್ತಾ ಇರ್ಬೋದು ನೀವು. ಈ ಒಂದು ಮರಿಗಳನ್ನ ನಾವು ಆ್ಯಕ್ಚುಲಿ ಏನೋ ಒಂದು ಮಳವಳ್ಳಿ ಸಂತೆಯಿಂದನೇ ತಂದಿದ್ದೀವಿ. ಕಟ್ ಮಾಡ್ತಾ ಇರುವಂಥದ್ದು ಎಲ್ಲವೂ ಕೂಡ ಒಂದು ನಾಟಿ ಮರಿಗಳು, ಹಳ್ಳಿಲಿ ಮೇಯ್ದಂಥ ಒಂದು ನಾಟಿ ಮರಿಗಳು. ಸೊ ಈಗ ಯಾವ ಥರ ಒಂದು ಮಟನ್ ಕೂಡ ತುಂಬ ಚೆನ್ನಾಗಿದೆ. ಹೀಗೆ ಮರಿ ಬಗ್ಗೆ ಹೇಳಬೇಕು ಅಂದರೆ 18ರಿಂದ 20 ಮಾಂಸ ಬಿಟ್ಟಿತ್ತು. ಎಲ್ಲವೂ ಕೂಡ ಒಂದು ವಾತು ಮರಿಗಳೇ. ಮಟನ್ನು ಕೂಡ ತುಂಬ ಚೆನ್ನಾಗಿತ್ತು. ಸೊ ಕೆಂಪು ಕಂಡವಾಗಿ ಎಷ್ಟು ತುಂಬ ಚೆನ್ನಾಗಿತ್ತು ಅಂತಂದರೆ ಆ್ಯಕ್ಚುಲಿ ಹಳ್ಳಿಗಳಲ್ಲಿ ಸೊಪ್ಪು ಸದೆ ಮೇಯ್ದು ಇರುವಂಥ ಒಂದು ವಾತು ಮರಿಗಳು. ಸೊ ಮಟನ್ನು ಅಂತ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಏನು ಕಟ್ ಮಾಡ್ತಾ ಇದ್ದಾರೆ ಅವರು ಜನಗಳು ಕೂಡ. ಒಂದು ಮಟನ್ ಅಂತೂ ತುಂಬ ಸೂಪರಾಗಿದೆ. ಈಗ ಮಟನ್ನು ಒಳ್ಳೆ ಎಳೆ ಮಾಂಸವಾಗಿ ತುಂಬ ಚೆನ್ನಾಗಿದೆ. ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಅಷ್ಟು ತುಂಬ ಚೆನ್ನಾಗಿರುವಂಥದ್ದು ಕೆಂಪು ಕಂಡುವಾಗಿ, ಮತ್ತು ಚರ್ಬಿನೂ ಕೂಡ ಒಂದು ಲಿಮಿಟಾಗಿ ಇರುವಂಥದ್ದು. ನೀವೇನಾದರೂ ಒಂದು ಮಟನ್ಗೆ ಅಥವಾ ಯಾವುದಾದ್ರು ಒಂದು ಫಂಕ್ಷನ್ಗೆ ಮಟನ್ ಬೇಕು ಅಂದರೆ ಏನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಲ್ಲಿ ಒಂದು ಸಂತೆ ನಡೆಯುತ್ತೆ. ಆ್ಯಕ್ಚುಲಿ ಶನಿವಾರ ಸಂತೆ ನಡೆಯುತ್ತೆ. ಅಲ್ಲಿ ನೀವು ಹೋಗಿ ಮಟನ್ ಬೇಕು ಅಂತಂದು ಹೋಗಿ ತಗೋಬೋದು. ಯಾಕೆಂದರೆ ಮಟನ್ನು ತುಂಬ ಚೆನ್ನಾಗಿ ಸಿಗುತ್ತೆ. ಮತ್ತು ಮರಿಗಳು ಕೂಡ ತುಂಬ ಹಳ್ಳಿ ಕಡೆಯಿಂದ ಬಂದಿರೋದ್ರಿಂದ ಮಟನ್ನು ತುಂಬ ಚೆನ್ನಾಗಿ ಬಿದ್ದಿರುತ್ತೆ. ನೋಡ್ತಾ ಇರ್ಬೋದು ನೀವು ಮಟನ್ ಎಷ್ಟು ತುಂಬ ಚೆನ್ನಾಗಿದೆ ಅಂತ. ಸೊ ಈಗ ಫಸ್ಟು ಅವರು ಒಂದು 2 ಮರಿನ ಎಲ್ಲನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಬಿಟ್ರು. ಈ ಥರ ನೋಡ್ತಾ ಇರ್ಬೋದು 2 ಮರಿನ ಸೊಲಿಕೊಂಡು ರೆಡಿ ಮಾಡಿರುವಂಥದ್ದು. ಇದೆಲ್ಲನೂ ಕಟ್ ಮಾಡಿ ಇಟ್ಕೊಬಿಟ್ರು. ನಂತರ ಏನೋ ಒಂದು ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ 2 ರೆಡಿ ಮಾಡಾದ್ಮೇಲೆ ನಂತರ ಇದನ್ನು ಕಟ್ ಮಾಡಿಕೊಂಡ್ರು. ಇಲ್ಲ ಅವರು ಒಂದು ಕಡೆ ಕೆಲಸ ಐತೆ ಕಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಮಟನ್ನು ಸುಲಿತಾ ಇರುವಂಥದ್ದು. ಟೋಟಲು ಒಂದು 80ರಿಂದ 100 kg ಮಾಂಸ ಬಿದ್ದಿರುವಂಥದ್ದು. ನೋಡಿ ಸ್ನೇಹಿತರೆ, ಮಟನ್ ಮಾತ್ರ ಸೂಪರಾಗಿರೋದಕ್ಕೆ ನೋಡ್ತಾ ಇರ್ಬೋದು ನೀವು. ಒಳ್ಳೆ ಮಿಠಾಯಿ ಪೀಸ್ ಥರ ಇದೆ, ಒಳ್ಳೆ ಕೆಂಪು ಕಂಡುವಾಗಿ ತುಂಬ ಚೆನ್ನಾಗಿರುವಂಥದ್ದು. ಈ ಥರ ಒಂದು ನಾಟಿ ಮಟನ್ ನಿಮಗೆ ಬೇಕು ಅಂತಂದರೆ ಶಾಪ್ ಕಡೆ ಇಲ್ಲ ಅಂತಂದರೂ ನಿಮಗೆ 800ರಿಂದ 900 ಚಾರ್ಜ್ ಮಾಡ್ತಾರೆ. ಸೊ ಆ್ಯಕ್ಚುಲಿ ಈ ಥರ ಒಂದು ಬಲ್ಕಾಗಿ ನೀವು ಮರಿನ ತೊಗೊಂಡು ಯಾವುದಾದ್ರು ಒಂದು ಫಂಕ್ಷನ್ಗೆ ತೊಗೊಂಡ್ರೆ ಒಂದು 100-200 kg ಬರಬೇಕು ಅಂದರೆ ಒಂದು ಫಂಕ್ಷನ್ಗೆ ತೊಗೊಂಡ್ಬೋದು. ತುಂಬ ಚೆನ್ನಾಗಿರ್ತದೆ ನಾಟಿ ಮಟನ್ನು. ನೋಡಿ, ಇದು ಬಂದು ತೊಡೆಯ ಭಾಗ, ಏನು ಲೆಗ್ ಪೀಸ್ ಅಂತ ಹೇಳ್ತೀವಿ, ಲೆಗ್ ಇದು. ಅದನ್ನು ಕಟ್ ಮಾಡಿ ಯಾವ ಥರ ಕಟ್ ಮಾಡ್ತಾಯಿದ್ದಾರೆ ಅಂತ.
ಸುಮ್ಮನೆ ಖಾಲಿ ಮಾಡ್ತಾ ಇರೋದ ಅದ ಒಂಚೂರು ಹಂಗೆ ಆತ ನೀರು ತುಂಬಿಸ್ಬಿಡ ಸ್ವಾಮಿ ಅಂತ ಎತ್ಕೋ ಕಿಂಸೆ ಎಷ್ಟು ಇರಲ್ಲ ಬೇಕಾದ್ರೆ ಗೋರಿ ಆಯ್ತು ಉಂಟ್ಕೋತ ನೋಡಪ್ಪ ಏನು ನೋಡಪ್ಪ ತಲೆ ಗಡ್ಸಾಯ್ತು ನೀರು ಕುಡಿಸಿರ್ತಲ್ಲ ಏನು ಇರ್ತಾರೆ ತೊಂದರೆ ತುಂಬಿಡ್ತಾರೆ ಅದು ಯಾವ ಬೇಕು ಅಲ್ಲಿ ಸ್ವಾಮಿ ಹಾಗೇನೆ ಇದು ಬಂದು ಬೋಟಿ ಎಲ್ಲನೂ ಈಗ ಒಂದು ಕಡೆ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಎಲ್ಲ ಮಟನ್ ಎಲ್ಲ ಕಟ್ ಮಾಡಾಗಿದೆ. ಮತ್ತೆ ಇನ್ನೊಂದು ಲಾಸ್ಟ್ ಮರಿಲಿ ಈಗ ಬೋಟಿ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ತಾ ಇರುವಂಥದ್ದು. ಮನೆಯ ಹಿಂದೆ ಒಂದು ಜಾಗದಲ್ಲಿ ಮಾಡ್ತಾ ಇರೋದ್ರಿಂದ ತುಂಬ ಜಾಗ ಇತ್ತು, ಸೊ ಹಾಗಾಗಿ ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ, ಇದು ಬಂದು 3 ಮರಿಯಿಂದ ಆ್ಯಕ್ಚುಲಿ ಈಗ ಚರ್ಬಿ ಇದು ಕಲೆಕ್ಟ್ ಆಗಿರುವಂಥದ್ದು. ಹಾಗೆಯೇ ಮಟನ್ನು ಬೋಟಿ ಎಲ್ಲ ರೆಡಿ ಮಾಡಿಟ್ಟಿರುವಂಥದ್ದು. ಅದು ಮಟನ್ನು ನೋಡಿ ಸ್ನೇಹಿತರೆ ಎಷ್ಟು ತುಂಬ ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ಒಳ್ಳೆ ಕೆಂಪು ಕಂಡುವಾಗಿ ಚರ್ಬಿ ಅಷ್ಟೇನು ಜಾಸ್ತಿ ಇಲ್ಲದಂತೆ ತುಂಬ ನಾಟಿ ಮಾಂಸ ತುಂಬ ಚೆನ್ನಾಗಿದೆ. ಸೊ ಈಗ ಆಲ್ರೆಡಿ ಈಗ 7:30-8 ಗಂಟೆ ಆಗ್ತಾಯಿದೆ. ಈಗ ಮಟನ್ ತಗೊಂಡು ಹೋಗೋಕ್ಕೆ ಎಲ್ಲ ಫುಲ್ ಕಟ್ ಮಾಡಿ ರೆಡಿ ಮಾಡ್ತಾ ಇರುವಂಥದ್ದು. ಇದಾದ ನಂತರ ಏನೋ ಒಂದು ಈಗ ಆ್ಯಕ್ಚುಲಿ ಒಂದು ಊಟಕ್ಕೆ ಚೌಟ್ರಿ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ತಗೊಂಡು ಹೋಗ್ತಾ ಇರುವಂಥದ್ದು. ಈಗ ಆಹಾ ನೋಡಿ ಸ್ನೇಹಿತರೆ, ನಾಟಿ ಮಟನ್ ಎಷ್ಟು ತುಂಬ ಚೆನ್ನಾಗಿದೆ ಅಂತ. ಸೊ ಈಗೆಲ್ಲ ಕಟ್ ಮಾಡಿ ಕಲೆಕ್ಟ್ ಮಾಡಾಗಿದೆ. ಸೊ ಈಗ ಚೌಟ್ರಿಗೆ ತಗೊಂಡು ಹೋಗ್ತಾ ಇರುವಂಥದ್ದು. ಆ್ಯಕ್ಚುಲಿ ನೀವು ಹೊರಗಡೆಯಿಂದ ಆರ್ಡ್ರ್ ಕೊಟ್ಟು ತರಿಸ್ಕೋದ್ಕಿಂತ ಈ ಥರ ನಾವೇ ಮರಿ ತಂದು ಈ ಥರ ಕಟ್ ಮಾಡಿ ಅಲ್ಲೇ ಕ್ಲೀನ್ ಮಾಡಿಕೊಂಡ್ರೆ ನಾಟಿ ಮಾಂಸ ಕೂಡ ಫ್ರೆಶ್ ಆಗಿರುತ್ತದೆ. ಹಾಗೆಯೇ ಇದು ಬಂದು ಏನು ನಾಟಿ ಮಾಂಸ ಎಲ್ಲ ರೆಡಿಯಾಗಿತ್ತು. ಸೊ ಈಗ ಒಂದು ಮಟನಲ್ಲಿ ಸಾಂಬಾರು ಮಾಡ್ತಾ ಇರುವಂಥದ್ದು. ಹಾಗೆಯೇ ಇದು ಬಂದು ಫಿಸ್ಸಲ್ಲಿ ಮತ್ತು ಕಬಾಬ್ ಮಾಡೋಕ್ಕೆ, ಮತ್ತು ಇದು ಬಂದು ಎಗ್ ಬುಜ್ಜಿಗೆ, ಮತ್ತು ಬಂದು ಮಸಾಲ ಐಟಮ್ಗಳೆಲ್ಲ ಕಲಿಸಿ ಈಗ ರೆಡಿ ಮಾಡಿ ಈಗ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದಾರೆ. ಫಿಶ್ ಕರಿ ಮಾಡ್ತಾ ಇರುವಂಥದ್ದು. ಆ್ಯಕ್ಚುಲಿ ಫಿಶ್ನು ಕೂಡ ಒಂದು ಏನು ಮಳವಳ್ಳಿ ಕಡೆಯಿಂದ ತರಿಸಿರುವಂಥದ್ದು ಹೋಲ್ಸೇಲ್ ರೇಟಲ್ಲಿ. ನಿಮಗೂ ಬೇಕು ಅಂತಂದರೆ ಏನು ಒಂದು 160 ರೂಪಾಯಿಗೆ ಒಳ್ಳೆಯ ಒಂದು ಫಿಶ್ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ತುಂಬ ಚೆನ್ನಾಗಿ ಈಗ ಎಲ್ಲವನ್ನು ಈಗ ರೆಡಿ ಮಾಡಿ ಇಟ್ಟಿರುವಂಥದ್ದು.
ನೋಡಿ ಸ್ನೇಹಿತರೆ, ಈಗಂತೂ ಎಲ್ಲ ಐಟಮ್ಗಳು ರೆಡಿಯಾಗಿದೆ. ಸೊ ಬರ್ತ್ಡೇಗೆ ರೆಡಿ ಮಾಡಿ ಇಟ್ಟಿರುವಂಥದ್ದು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.